ಪರಮಾರಾಧ್ಯ ಪ್ರಾತಸ್ಮರಣೀಯ ಸದ್ಗುರುದೇವರನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮಥರಲ್ಲಿ ಶರಣೆಂದು ಇಂದು ಶರಣರಾಗಿರುವಂತಹ ಮಹಾದೇವ ಕುಂಬಾರ ಗುರುಗಳು ಶಿವಾಧೀನರಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಬಂದದ್ದಾಗಿದೆ. ಆಕಸ್ಮಿಕವಾಗಿ ನಮಗೆಲ್ಲ ಗುರುಗಳ ದರ್ಶನ ಆಯಿತು. ಪೂಜ್ಯರಾಗಿರುವಂತಹ ಗಣಸವಸಿಯ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ದೇವಿಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಣ್ಣರಿಯದಿದ್ದರೂ ಕೂಡ ಕರಡಿ ಹರಿಯುತ್ತಿದ್ದಂತೆ ಆ ರೀತಿಯಲ್ಲಿ ನಮ್ಮ ಆತ್ಮೀಯರು ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳವರ ಪರಮ ಶಿಷ್ಯರು ಸದಾವಕಾಲದಲ್ಲಿ ಶರಣರ ವಿಚಾರಗಳನ್ನು ನಾಡಿಗೆ ಮುಟ್ಟಿಸ್ತಕ್ಕಂಥವರು, ನಮ್ಮ ನಾಡಿನ ಹಿರಿಯ ಚಿಂತಕರು ಆಗಿರುವಂತಹ ಆತ್ಮೀಯರಾದ ಶರಣಶ್ರೀ ಸಿದ್ದಣ್ಣ ಲಂಗೋಟಿ ಗುರುಗಳಲ್ಲಿಯೂ ಕೂಡ ಶರಣಗಳನ್ನು ಹೇಳ್ತಾ, ಆತ್ಮೀಯರಾಗಿರುವಂತಹ ಯುವಯತಿಗಳು ಈ ಭಾಗದಲ್ಲಿ ಸಾಕಷ್ಟು ತಮ್ಮ ಮಾತುಗಳಿಂದ ಯುವಕರನ್ನು ರಾಷ್ಟ್ರೀಯತೆಯನ್ನು ತುಂಬತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂತಹ ಆತ್ಮೀಯ ಪೂಜ್ಯರಾದ ಅಭಿನವ ಮಂಜುನಾಥ ಮಹಾಸ್ವಾಮಿಗಳವರ ಪಾದಗಳಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆಗಮಿಸಿರುವಂತಹ ಮಹಾದೇವ ಕುಂಬಾರ್ ಅವರ ಧರ್ಮಪತ್ನಿಯವರು, ಅವರ ಸುಪುತ್ರಿಯರು, ಅವರೆಲ್ಲ ಬಂದು ಬರೋದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಪುಣ್ಯಾತ್ಮರೇ, ನಿಜಕ್ಕೂ ಕೂಡ ಮೊನ್ನೆ ತಾನೇ ನಾವಲಿಗೆ ಗುರುಗಳು ನನಗೆ ಫೋನ್ ಮುಖಾಂತರ ತಿಳಿಸಿದಾಗ ವಿಚಿತ್ರ ಅನ್ನಿಸ್ತು. ಊರಲ್ಲಿ ಇರಲಿಲ್ಲ. ಗುರುಪೌರ್ಣೆಯ ಸಂದರ್ಭದಲ್ಲಿ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಆ ಕಡೆ ಹೋಗಿದ್ದೆವು. ಒಬ್ಬ ಕಾಯಕ ಯೋಗಿ ಸದಾವಕಾಲದಲ್ಲೂ ಕೂಡ ಎಲ್ಲೇ ಇದ್ದರೂ ಕೂಡ ಬಾಗಿದ ತಲೆ ಮುಗಿದ ಕೈ. ಮಹಾದೇವರಾಗಿದ್ದರೂ ಕೂಡ ಆ ಮಹಾದೇವ ಸ್ಥಿತಿಯನ್ನು ಹೊಂದಿಕೊಂಡಿರ್ತಕ್ಕಂಥವರು. ಅವರನ್ನು ನಾವು ಸದಾವಕಾಲದಲ್ಲಿ ನೆನೆಸ್ತಕ್ಕಂಥದ್ದು. ಅವರ ಇರುವಿಕೆ, ಅವರ ಒಂದು ಪೈಜಾಮು, ಅವರ ಜುಬ್ಬ, ಹಣೆ ಮೇಲೆ ವಿಭೂತಿ, ಅವರ ಚಸ್ಮಾ, ಅವರ ಕೈಯಲ್ಲೊಂದು ಯಾವುದಾದ್ರೂ ಒಂದು ವಚನದ ಗ್ರಂಥ, ಇವುಗಳೆಲ್ಲವನ್ನು ನೋಡಿದಾಗ ಜಾಣನು ಲೌಕಿಕ ಪಾರಮಾರ್ಥವೆರಡನೂ ಮಾಡದೆ ಕೂಡಿ ನಡೆಸುತ್ತಿಹನು ಎಂತು ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ತಾರೆ. ಪ್ರಪಂಚವನ್ನು ಮಾಡ್ತಾ 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 ಪಾರಮಾರ್ಥದ ಅದ್ಭುತವಾಗಿರ್ತಕ್ಕಂತಹ ಉತ್ತುಂಗದ ಶಿಖರವನ್ನು ಏರಿರ್ತಕ್ಕಂಥವರು ಮಹಾದೇವ ಕುಂಬಾರ ಗುರುಗಳು. ಮಣ್ಣನ್ನು ಹದ ಮಾಡುವಂಥ ಒಂದು ಶಕ್ತಿ ಯಾವ ರೀತಿಯಲ್ಲಿ ಕುಂಬಾರನಿಗೆ ಇರುತ್ತದೋ, ಅಧ್ಯಾತ್ಮವನ್ನು ಕೂಡ ಆ ರೀತಿಯಾಗಿ ಅರಗಿಸಿಕೊಂಡಿರ್ತಕ್ಕಂಥವ್ರು ಮಹಾದೇವ ಕುಂಬಾರವರು. ಬಹಳ ದೊಡ್ಡ ವ್ಯಕ್ತಿಗಳು. ಇರುವಾಗ ವ್ಯಕ್ತಿಯ ಶಕ್ತಿ ಗೊತ್ತಾಗೋದಿಲ್ಲ. ಅವರು ಹೋದ ನಂತರದಲ್ಲಿ ಅವ್ರು ಏನು ಇದ್ದರೂ ಅವ್ರ ಇರುವಿಕೆ ಹೇಗೆ ಅನ್ನುವಂಥದ್ದು ಆಮೇಲೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ, ಯಾಕಂತಂದರೆ ಎತ್ತಿನ ಬಲ ಇದ್ದಾಗ ಜ್ಞಾನಿಯ ಬಲ ಸತ್ತಾಗ ಅಂತ ಶಾಸ್ತ್ರ. ಎತ್ತು ಯಾವಾಗಲೂ ಕೂಡ ಅದು ಉಳುಮೆ ಮಾಡುವಾಗ ಅದರ ಮಹತ್ವ ಗೊತ್ತಾಗುತ್ತೆ. ಒಬ್ಬ ರೈತ ಒಂದು ಎತ್ತದ ಸಾಕಿಕೊಂಡಾಗ ಅವುಗಳನ್ನೇ ತನ್ನ ಸಾಧನವನ್ನಾಗಿ ಮಾಡಿಕೊಂಡಾಗ ಅವನ ಸಂಗಾತಿ ಎತ್ತುಗಳು ಶಕ್ತಿ ಇರುವವರೆಗೂ ಕೂಡ ಅವನು ದುಡಿತಾನೆ, ಅವು ದುಡಿತಾವೆ. ಆದರೆ ಶಕ್ತಿ ಹೋದ ಮೇಲೆ ರೈತ ನೆನೆಸ್ಕೊಳ್ತಾನೆ ತನ್ನ ಎತ್ತುಗಳನ್ನು. ಅವುಗಳ ಪುಣ್ಯದಿಂದ ನಾನು ಇಷ್ಟು ಶ್ರೀಮಂತನಾದೆ, ಇಷ್ಟು ಉಳುಮೆ ಮಾಡಿದೆ, ಇಷ್ಟು ಗಳಿಸಿಕೊಂಡೆ ಅಂತ ತಿಳ್ಕೊಂಡು, ಹಾಗೆಯೇ ಒಬ್ಬ ಜ್ಞಾನಿ ಪುರುಷ ಏನು ತನ್ನ ಜೀವನದಲ್ಲಿ ಇಡೀ ಜೀವನದುದ್ದಕ್ಕೂ ಅಧ್ಯಾತ್ಮದ ಸಾಧನೆ, ಪ್ರಪಂಚದಲ್ಲಿ ಸಾಧನೆ, ಸಮಾಜದ ಸಾಧನೆ, ಶೈಕ್ಷಣಿಕ ಸಾಧನೆ, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿಕೊಂಡ ನಂತರದಲ್ಲಿ ಅವರು ಯಾವಾಗ ಇಷ್ಟೆಲ್ಲ ಸಾಧನೆಗಳ ಸಂಪೂರ್ಣವಾಗಿರ್ತಕ್ಕಂಥ ನಿಷ್ಪತ್ತಿಗೊಂಡಿರ್ತದೋ ಆ ಜೀವ ಅಂತಕ್ಕಂಥದ್ದು, ಆ ಸಮಯದಲ್ಲಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಮತ್ತೆ ಭವಕ್ಕೆ ಬರಲಾರ್ದ ಹಾಗೆ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ನಮ್ಮ ಶರಣರಾಗಿರ್ತಕ್ಕಂತಹ ಮಹಾದೇವ ಕುಂಬಾರ ಗುರುಗಳು ಮಾಡಿಕೊಂಡು ಹೋಗಿರ್ತಕ್ಕಂಥವ್ರು. ಅವರು ಹೋದ ಮೇಲೆ ಅವರ ಮಹತ್ವ ಏನೋ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ಶರಣರ ಪರಿಸ್ಥಿತಿಯೂ ಹಾಗೆ.
ಬಸವಾದಿ ಪ್ರಮುಖರು ಇದ್ದ ಕಾಲದಲ್ಲಿ ಬಸವಣ್ಣನವರ ವ್ಯಕ್ತಿತ್ವ ಶರಣರಿಗೆ ಗೊತ್ತಿತ್ತೇ ವಿನಃ ಅವ್ರ ಜೊತೆಗೆ ಇರ್ತಕ್ಕಂಥವ್ರಿಗೆ ಕೆಲವರಿಗೆ ಗೊತ್ತಾಗಲಿಲ್ಲ. ದೀಪದ ಕೆಳಗಡೆ ಕತ್ತಲೆ ಇದ್ದ ಹಾಗೆ ಆ ಒಂದು ಕಾಲಘಟ್ಟದಲ್ಲಿ. ಆದರೆ ಅವರು ಮಾಡಿ ಹೋಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಅದೊಂದು ವಚನ ಸಾಹಿತ್ಯದ ಕ್ರಾಂತಿ ಅಂತಕ್ಕಂಥದ್ದು, ಅವುಗಳನ್ನೇ ಸದಾವ ಕಾಲದಲ್ಲಿ ಮಹಾದೇವ ಕುಂಬಾರವರು ಮೆಲುಕು ಹಾಕ್ತಾ ಅವುಗಳನ್ನೇ ಪ್ರಚುರಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಹೋಗಿರ್ತಕ್ಕಂಥವ್ರು. ಅಂಥವರು ನಾವು ಅವರಿಗೆ ಮರಣ ಅಥವಾ ದುಃಖ ಅನ್ನುವಂಥದ್ದು ಅದನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಏನಿದ್ರೂ ಸಹಿತ ಸುಮ್ಮನೆ ತೋರಿಕೆಗೆ ಮಾತ್ರ ಇದ್ವಿ, ಇಷ್ಟು ದಿವಸ ಜೊತೆಗಾಗಿ ಇದ್ವಿ, ಇವತ್ತು ಇಲ್ಲ ಅಷ್ಟೇ. ಆದರೆ ಪಂಚಭೌತಿಕವಾಗಿರ್ತಕ್ಕಂಥ ದೇಹ ಇರದೇ ಇದ್ದರೂ ಕೂಡ ಅವರ ಅದ್ಭುತವಾಗಿರ್ತಕ್ಕಂಥ ಒಂದು ಅಧ್ಯಾತ್ಮ ಶಕ್ತಿ ನಮ್ಮನ್ನು ಯಾವಾಗಲೂ ಕೂಡ ಕಾವಲು ಮಾಡ್ತಿರ್ತದೆ. ಅಂತಹ ನಿಜಕ್ಕೂ ಕೂಡ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ನಾವು ಎಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ಅವರನ್ನು ನೆನೆಸ್ಕೊಳ್ಳದೆ ಅವರ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದೇ ನಮಗೆ ವಿಶೇಷವಾಗಿರುವಂಥದ್ದು. ಅಂಥ ಶರಣರು ನಮ್ಮ ಇಡೀ ಜೀವನದ ತುಂಬಲು ಕೂಡ ಬಸವಣ್ಣನವರು ಎಷ್ಟು ಉಳಿದ್ರೋ ಹಾಗೆ ಇತಿಹಾಸದಲ್ಲಿ ಉಳಿದು ಹೋದರು. ಬರೆಯವರೊಬ್ಬರೇ ಅಲ್ಲ, ಎಷ್ಟು ಜನ ಶರಣೀಯರು, ಅವರೆಲ್ಲ ಅಮರಗಣಾಧೀಶ್ವರರು. ಅವರು ಇಲ್ಲ ಅಂದರೂ ಕೂಡ ಇವತ್ತು ಅವ್ರು ಇರದೇ ಇದ್ದರೂ ಕೂಡ ಅವ್ರ ವ್ಯಕ್ತಿತ್ವ, ಅವರ ಶಕ್ತಿ ಅಂತಕ್ಕಂಥ ಇದೆಯಲ್ಲ, ಅದನ್ನೇ ನಾವು ಮೆಲುಕು ಹಾಕೋದು. ಅದೇ ನಮ್ಮ ನಿಜವಾಗಿರ್ತಕ್ಕಂಥ ಆಸ್ತಿ ಅಂತಕ್ಕಂಥದ್ದು. ಅಂತಹ ಆಸ್ತಿಮಾನರಾಗಿರ್ತಕ್ಕಂಥವ್ರು ಮಹಾದೇವ ಕುಂಬಾರ ಗುರುಗಳು ಜೀವನದ ತುಂಬ ಶರಣರ ವಿಚಾರಗಳನ್ನು ಇಟ್ಟುಕೊಂಡು ಅವುಗಳ ತಳಹದಿಯ ಮೇಲೆ ತಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು. ಅಂತಹ ಶರಣರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಅಂಗಲಿಂಗ ಸಾಮರಸ್ಯವನ್ನು ಮಾಡಿಕೊಂಡಿದ್ದಾಗಿದೆ. ಆದ್ದರಿಂದ ನಾವ್ಯಾರೂ ಕೂಡ ದುಃಖದ ವಾತಾವರಣದಲ್ಲಿ ಇರೋದು ಬೇಡ. ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಅವರ ಸಾಧನೆಯನ್ನು ಅದೇ ಒಂದು ಮಾರ್ಗ ಅಂತ ತಿಳ್ಕೊಂಡು ಆ ದಾರಿ ದೀಪದಲ್ಲಿ ನಾವೆಲ್ಲ ಹೋಗೋದು ನಮ್ಮ ಆದ್ಯ ಕರ್ತವ್ಯ. ಅಂತಹ ಒಂದು ವಿಶೇಷತೆಯನ್ನು ಕುಂಬಾರ ಮನೆತನದಲ್ಲಿ ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೇವೆ. ಅವರ ಆಶೀರ್ವಾದ ಜೊತೆಗೆ ಇವತ್ತು ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ಬರ್ತಾರನ್ನು ನಮಗೂ ಗೊತ್ತಿಲ್ಲ, ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ. ಸದನ ಲಂಗೋಟಿಯವರು ಬಂದಾರನ್ನು ನಮಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಅವರೇ ಕೂಡಿಸಿರ್ತಕ್ಕಂಥದ್ದು. ಇದು ಬಾ ಇವತ್ತು ಬರ್ತಾರ ಬಾ ಅಂತ ನಮಗೆ ಕರೆದಂಗೆ ನಮ್ಗೆ ಯಾರು ಫೋನ್ ಹಚ್ಚಿಲ್ಲ, ಇವತ್ತೇ ಹಚ್ಚಿಲ್ಲ. ಆದರೆ ಯಾಕೋ ಹೋಗ್ಬೇಕಂತ ಅನ್ನಿಸ್ತು, ಬಂದದ್ದಾಯಿತು. ಅಂತಹ ಅವರ ಒಂದು ಈ ಸಂದರ್ಭದಲ್ಲಿ ಪೂಜ್ಯರ ದರ್ಶನ ಆಯ್ತಲ್ಲ, ಇದೇ ಒಂದೇ ಸಮಯದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮೆಲ್ಲರದ್ದು ದರ್ಶನ ಆಗ್ತಲ್ಲ, ಅದು ಒಂದು ವಿಶೇಷ ಅಂತಕ್ಕಂಥದ್ದು. ಅಂತಹ ಮಹಾದೇವ ಕುಂಬಾರವರ ಇನ್ನೊಂದು ಮಾತನ್ನು ಹೇಳ್ತೀನಿ, ಯಾರ ಆತ್ಮಕ್ಕೂ ಯಾರೂ ಶಾಂತಿ ಕೋರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆತ್ಮ ಅದು ಯಾವಾಗಲೂ ಕೂಡ ಅಜಃ ನಿತ್ಯ ಶಾಶ್ವತಃ ಎಂ ಪುರಾಣ ನ ಅನ್ಯತೆ ಅನ್ಯಮಾನ ಶರೀರೆ ಯಾವಾಗಲೂ ಕೂಡ ಇರತಕ್ಕಂಥದ್ದು. ಆ ಆತ್ಮಕ್ಕೆ ನಾವು ಶಾಂತಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಶಾಂತಿಯಿಂದ ಇರೋಣ ಅಂತ ತಿಳ್ಕೊಂಡು ಅವ್ರಿಗೆ ಬೇಡಿಕೊಳ್ಳೋದು ಅಷ್ಟೇ. ಇವತ್ತು ನಾನು ಯಾರು ಎಲ್ಲೂ ಕೂಡ ನಾವು ಆತ್ಮಕ್ಕೆ ಶಾಂತಿ ಕೋರೋಣ, ಆತ್ಮಕ್ಕೆ ಶಾಂತಿ, ಯಾರು ಆತ್ಮಕ್ಕೆ ಯಾರು ಶಾಂತಿ ಕೊಡೋದು? ಆತ್ಮ ಯಾವಾಗಲೂ ಶಾಂತವಾಗೇ ಇರ್ತದೆ. ಅದು ಆತ್ಮನ ಲಕ್ಷಣನೇ ಹಾಗೆ. ಆದ್ದರಿಂದ ನಮ್ಮೆಲ್ಲರ ಆತ್ಮಗಳನ್ನು, ನಮ್ಮೆಲ್ಲರ ಒಂದು ಮನಸ್ಸುಗಳನ್ನು ಕಮ್ಮಣಿಸಲಿ, ಸುಖದಿಂದ ಎದುರಿಸಲಿ ಅಂತ ತಿಳ್ಕೊಂಡು ಆ ಗುರುಗಳಲ್ಲಿ ಬೇಡಿಕೊಂಡು ನಾವೆಲ್ಲರೂ ಕೂಡ ಆನಂದವಾಗಿ ಕಾಲವನ್ನು ಕಳೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರು ಮಾತನಾಡಿದ್ದಾರೆ. ನಾವು ಬರೋಕ್ಕಿಂತ ಮೊದಲು ಅವರು ಆಶೀರ್ವಚನ ಆಗಿಬಿಟ್ಟದು. ಆದರೂ ಸಹಿತ ಅವರು ಅಪ್ಪಣೆ ಮಾಡಿದರು. ಅವರ ಪ್ರಸಾದವಾಣಿ ಆಯಿತು ಅಂತ ತಿಳ್ಕೊಂಡು ನಾನು ಮಾತಾಡಬೇಕಾಯಿತು. ದಯವಿಟ್ಟು ಕ್ಷಮಿಸಬೇಕು ಅಂತ ತಿಳ್ಕೊಂಡು ಹೇಳಿ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಒಂದೆರಡು ಸಲ ಬಂದಿದ್ದಾರೆ.